Hello students, welcome to C programming class. Today we are going to discuss about translator programs, interpreter and compiler. In the last class we have seen that low level programming languages and assembly level programming languages. Assembly level programming languages is also a low level programming language. Machine language is also a low level programming language, and we have seen that high level programming languages are general purpose programming languages and specific purpose programming languages. Okay, ಈಗ ಮಷಿನ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಒಂದು ಪ್ರೋಗ್ರಾಮ್ ಬರೆದಿದ್ದೀವಿ ಅಂದ್ರೆ ಅದು ಕಂಪ್ಯೂಟರ್ಗೆ ಸುಲಭವಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಮಷಿನ್ ಲ್ಯಾಂಗ್ವೇಜ್ ಕನ್ಸಿಸ್ಟ್ಸ್ ಆಫ್ ಓನ್ಲಿ 2 ಬಿಟ್ಸ್ 1 and 0. ಓಕೆ, ನಾವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ರೋಗ್ರಾಮ್ ಬರ್ದಿದ್ದೀವಿ ಅಂದ್ರೆ ಅದು ಕಂಪ್ಯೂಟರ್ ಅರ್ಥ ಮಾಡ್ಕೊಳೋದಿಲ್ಲ. ಅದಕ್ಕೆ ನಮಗೆ ಏನ್ ಬೇಕಾಗತ್ತೆ? ಕನ್ವರ್ಟರ್ ಬೇಕಾಗತ್ತೆ, ಟ್ರಾನ್ಸ್ಲೇಟರ್ ಬೇಕಾಗತ್ತೆ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಅನ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಮಗೆ ಏನ್ ಬೇಕಾಗತ್ತೆ? ಟ್ರಾನ್ಸ್ಲೇಟರ್ ಬೇಕಾಗತ್ತೆ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಅನ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಅಸೆಂಬ್ಲರ್ ಅನ್ನೋ ಟ್ರಾನ್ಸ್ಲೇಟರ್ ಅನ್ನ ಯೂಸ್ ಮಾಡ್ತೀವಿ. ಅದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ, ಹೌದಾ? ಅದೇ ರೀತಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಅನ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಆಗಿ ಕನ್ವರ್ಟ್ ಮಾಡಕ್ಕೆ ನಮಗೆ ಟ್ರಾನ್ಸ್ಲೇಟರ್ ಪ್ರೋಗ್ರಾಮ್ ಕೂಡ ಬೇಕಾಗತ್ತೆ. ಅದಕ್ಕೆ ಯೂಸ್ ಮಾಡೋ ಟ್ರಾನ್ಸ್ಲೇಟರ್ಸ್ ಯಾವ್ಯಾವ ಅಂದ್ರೆ ಇಂಟರ್ಪ್ರಿಟರ್, ಕಂಪೈಲರ್. ಓಕೆ, ಈ ಇಂಟರ್ಪ್ರಿಟರ್ ಕಂಪೈಲರ್ ಅಂದ್ರೆ ಏನು, ಅವುಗಳ ಮಧ್ಯೆ ಇರೋ ಡಿಫರೆನ್ಸ್ ಏನು ಅಂತ ನಾವು ಈ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆ, ಸಿ the compiler and interpreter are two translator programs that are used to translate the high level language programs into machine level language program. The difference between compiler and an interpreter are as follows. Okay, interpreter compiler, sorry, I'll write it. Compiler and interpreter. Compiler and interpreter. ಕಂಪೈಲರಿಗೂ ಮತ್ತು ಇಂಟರ್ಪ್ರಿಟರಿಗೂ ಏನು ವ್ಯತ್ಯಾಸ ಇದೆ? ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್? ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ನೌ. ಓಕೆ, ಕಂಪೈಲರ್ ಬಗ್ಗೆ ಹೇಳಬೇಕು ಅಂದ್ರೆ ನಂಬರ್ 1, ಇಟ್ ಟೇಕ್ಸ್ ಎಂಟೈರ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಆಸ್ ಇನ್ಪುಟ್ ಅಂಡ್ ಟ್ರಾನ್ಸ್ಲೇಟ್ ಇಟ್ ಇಂಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಕಂಪೈಲರ್ ಏನ್ ಮಾಡುತ್ತೆ? ಕಂಪ್ಲೀಟ್ ಪ್ರೋಗ್ರಾಮ್ ಅನ್ನೇ ತಗೊಂಡ್ಬಿಟ್ಟು ಅದನ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಟ್ರಾನ್ಸ್ಲೇಟ್ ಮಾಡುತ್ತೆ. ಯಾವುದು? ಕಂಪೈಲರ್. ಆದ್ರೆ ಇಂಟರ್ಪ್ರಿಟರ್ ಏನ್ ಮಾಡುತ್ತೆ? ಇಟ್ ಟೇಕ್ಸ್ ಒನ್ ಸ್ಟೇಟ್ಮೆಂಟ್ ಎಟ್ ಎ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಸ್ ಇನ್ಪುಟ್ ಅಂಡ್ ಟ್ರಾನ್ಸ್ಲೇಟ್ ಇಟ್ ಇಂಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಇಂಟರ್ಪ್ರಿಟರ್ ಏನ್ ಮಾಡುತ್ತೆ? ಒನ್ ಸ್ಟೇಟ್ಮೆಂಟ್ ತೊಗೊಳುತ್ತೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಒನ್ ಸ್ಟೇಟ್ಮೆಂಟ್ ತಗೊಂಡು ಅದನ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಸ್ಟೇಟ್ಮೆಂಟ್ ಟು ಸ್ಟೇಟ್ಮೆಂಟ್ ಕನ್ವರ್ಟ್ ಮಾಡ್ತಾ ಹೋಗುತ್ತೆ, ಒಂದೊಂದೇ ಸ್ಟೇಟ್ಮೆಂಟ್ ತಗೊಂಡು. ಯಾವುದು? ಇಂಟರ್ಪ್ರಿಟರ್. ಆದ್ರೆ ಕಂಪೈಲರ್ ಏನ್ ಮಾಡುತ್ತೆ? ಕಂಪ್ಲೀಟ್ ಪ್ರೋಗ್ರಾಮ್ ಅನ್ನೇ ಒಂದೇ ಸಲ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ದಿಸ್ ಇಸ್ ದ ಬೇಸಿಕ್ ಡಿಫರೆನ್ಸ್ ಬಿಟ್ವೀನ್ ಕಂಪೈಲರ್ ಅಂಡ್ ಇಂಟರ್ಪ್ರಿಟರ್. ನೆಕ್ಸ್ಟ್, ಕಂಪೈಲರ್ ಬಗ್ಗೆ ಹೇಳಬೇಕು ಅಂದ್ರೆ ನಂಬರ್ 2, ಆಲ್ ಎರರ್ಸ್ ದಟ್ ಅಕ್ಕರ್ ಇನ್ ದ ಪ್ರೋಗ್ರಾಮ್ ಆರ್ ಲಿಸ್ಟೆಡ್ ಅಂಡ್ ಡಿಸ್ಪ್ಲೇಡ್. ಇದು ಒಂದೇ ಸಲ ಎಲ್ಲಾ ಪ್ರೋಗ್ರಾಮ್ ಅಕ್ಸೆಪ್ಟ್ ಮಾಡಿಕೊಂಡು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡುತ್ತೆ ಅಲ್ವಾ ಕಂಪೈಲರ್. ಅದಕ್ಕೆ ಎಲ್ಲಾ ಎರರ್ಸ್ ಅನ್ನ ಒಂದೇ ಸಲಿಗೆ ಅದನ್ನ ಫೈಂಡ್ ಔಟ್ ಮಾಡುತ್ತೆ, ಮತ್ತೆ ಅದನ್ನ ನಾವು ಡಿಬಗ್ ಮಾಡ್ತೀವಿ. ಓಕೆ, ಆದ್ರೆ ಇನ್ ಕೇಸ್ ಆಫ್ ಇಂಟರ್ಪ್ರಿಟರ್, errors that occur only in the statement being taken for translation or displayed. ಒಂದು ಸ್ಟೇಟ್ಮೆಂಟ್ ಅಷ್ಟೇ ತಗೊಳುತ್ತಲ್ಲ, ಅದು ಅಕ್ಸೆಪ್ಟ್ ಮಾಡುತ್ತಲ್ಲ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡೋಕ್ಕೋಸ್ಕರ, ಆ ಒಂದು ಸ್ಟೇಟ್ಮೆಂಟ್ ಅಲ್ಲಿರೋ ಎರರ್ಸ್ ಮಾತ್ರ ಡಿಸ್ಪ್ಲೇ ಮಾಡುತ್ತೆ. ನಾವು ಅದನ್ನ ಕರೆಕ್ಟ್ ಮಾಡ್ತೀವಿ.
ನೆಕ್ಸ್ಟ್ ಸ್ಟೇಟ್ಮೆಂಟ್ ತೊಗೊಳುತ್ತೆ ಮತ್ತೆ ಅದರಲ್ಲಿರೋ ಎರರ್ಸ್ ಡಿಸ್ಪ್ಲೇ ಮಾಡುತ್ತೆ, ಅದನ್ನ ಕರೆಕ್ಟ್ ಮಾಡ್ತೀವಿ. ಇನ್ನೊಂದು ಸ್ಟೇಟ್ಮೆಂಟ್ ತೊಗೊಳುತ್ತೆ, ಅದ್ರ ಎರರ್ಸ್ ಡಿಸ್ಪ್ಲೇ ಮಾಡುತ್ತೆ, ಅದನ್ನ ನಾವು ಕರೆಕ್ಟ್ ಮಾಡ್ತೀವಿ. ಈ ರೀತಿ ಸ್ಟೇಟ್ಮೆಂಟ್ ಬೈ ಸ್ಟೇಟ್ಮೆಂಟ್ ಅದು ತಗೊಂಡು ಮಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಯಾವುದು? ಇಂಟರ್ಪ್ರಿಟರ್. ಹಾಗೆ ಸ್ಟೇಟ್ಮೆಂಟ್ ಬೈ ಸ್ಟೇಟ್ಮೆಂಟ್ ಎರರ್ಸ್ ಕೂಡ ಏನ್ ಮಾಡ್ತಾ ಹೋಗುತ್ತೆ? ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ ಇಂಟರ್ಪ್ರಿಟರ್. ಓಕೆ, ಡಿಬಗಿಂಗ್ ಈಸ್ ಫಾಸ್ಟರ್ ಇನ್ ಕಂಪೈಲರ್. ಕಂಪೈಲರ್ ಎಲ್ಲಾ ಪ್ರೋಗ್ರಾಮ್ ಒಂದೇ ಸಲ ತೊಗೊಳುತ್ತಲ್ಲ, ಇಲ್ಲಿ ಡಿಬಗಿಂಗ್ ಏನಾಗುತ್ತೆ? ಫಾಸ್ಟರ್ ಆಗುತ್ತೆ. ಕಂಪೈಲರ್ ನಲ್ಲಿ ಡಿಬಗಿಂಗ್ ಫಾಸ್ಟರ್ ಆಗುತ್ತೆ, ಆದ್ರೆ ಡಿಬಗಿಂಗ್ ಈಸ್ ಸ್ಲೋವರ್ ಇನ್ ಇಂಟರ್ಪ್ರಿಟರ್. ಇಂಟರ್ಪ್ರಿಟರ್ ನಲ್ಲಿ ಡಿಬಗಿಂಗ್ ಏನಾಗುತ್ತೆ? ಸ್ಲೋ ಆಗುತ್ತೆ. ರಿಕ್ವೈರ್ಸ್ ಮೋರ್ ಮೆಮೊರಿ. ಕಂಪೈಲರ್ ರಿಕ್ವೈರ್ಸ್ ಮೋರ್ ಮೆಮೊರಿ because it takes whole program at a time. It requires more memory, but interpreter requires less memory. Fourth one, memory is more. Here memory required is less. Next, compiler is costlier. Compiler tumba costly ಆಗಿರುತ್ತೆ, but interpreter is cheaper. Interpreter tumba cheaper. This is the fifth one. It is costlier and it is cheaper. These are the main difference between compiler and interpreter ಅಂತ ನಾವು ಹೇಳ್ಬೋದು. High level languages are generally classified into two types. High level languages generally ಎಷ್ಟು ತರ ಕ್ಲಾಸಿಫೈ ಮಾಡ್ತೀವಿ? ಟೂ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಯಾವ್ದಾವು? ಒಂದು ಜನರಲ್ ಪರ್ಪಸ್ ಹೈ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದು ಸ್ಪೆಸಿಫಿಕ್ ಪರ್ಪಸ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಎಕ್ಸಾಂಪಲ್ಸ್ ಫಾರ್ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಹೈ ಲೆವೆಲ್ ಲ್ಯಾಂಗ್ವೇಜಸ್ ಗೆ ಎಕ್ಸಾಂಪಲ್ಸ್ ಹೇಳಬೇಕು ಅಂದ್ರೆ ಬೇಸಿಕ್ ಅಂತ ಒಂದು ಲ್ಯಾಂಗ್ವೇಜ್ ಬರುತ್ತೆ, ದಟ್ ಈಸ್ ಎ ಹೈ ಲೆವೆಲ್ ಲ್ಯಾಂಗ್ವೇಜ್. ಪ್ಯಾಸ್ಕಲ್, ಸಿ ಲ್ಯಾಂಗ್ವೇಜ್, ಕೋಬಾಲ್, ಫೋರ್ಟ್ರಾನ್, C++, ಪ್ರೊಲಾಗ್, ಜಾವಾ, C#. These all are good example for high level languages ಅಂತ ನಾವು ಹೇಳ್ಬೋದು. ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಈ ಹೈ ಲೆವೆಲ್ ಲ್ಯಾಂಗ್ವೇಜಸ್ ನ ಸ್ವಲ್ಪ ಅಡ್ವಾಂಟೇಜಸ್ ಇದೆ ಮತ್ತೆ ಡಿಸ್ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜಸ್ ನೋಡಿದ್ರೆ ಏನ್ ಹೇಳ್ಬೋದು? ಈಸಿ ಟು ಅಂಡರ್ಸ್ಟ್ಯಾಂಡ್. ಇಟ್ ಈಸ್ ಈಸಿಲಿ ಅಂಡರ್ಸ್ಟುಡ್ ಬೈ ದ ಪ್ರೋಗ್ರಾಮರ್ ಅಂಡ್ ಯೂಸರ್. ಇದು ತುಂಬಾ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಯಾವುದು? ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನ. ಈಸಿ ಟು ರೈಟ್, ಮಾಡಿಫೈ ಅಂಡ್ ಡಿಬಗ್. ಅದನ್ನ ಬರೆಯೋದು, ಮಾಡಿಫೈ ಮಾಡೋದು ಮತ್ತೆ ಡಿಬಗ್ ಮಾಡೋದು ತುಂಬಾನೇ ಈಸಿ. ನೆಕ್ಸ್ಟ್, ಮಷೀನ್ ಇಂಡಿಪೆಂಡೆಂಟ್. ಮಷೀನ್ ಡಿಪೆಂಡೆಂಟ್ ಅಂದ್ರೆ ಏನು? ಮಷೀನ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂದ್ರೆ ಒಂದು ಕಂಪ್ಯೂಟರ್ ನಲ್ಲಿ ನಾವೇನಾದ್ರೂ ಪ್ರೋಗ್ರಾಮ್ ಬರೆದು ಅದನ್ನ ಬೇರೆ ಕಂಪ್ಯೂಟರ್ ನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರೆ ಅದು ಬೇರೆ ಕಂಪ್ಯೂಟರ್ ನಲ್ಲಿ ಎಕ್ಸಿಕ್ಯೂಟ್ ಆಗೋದಿಲ್ಲ. ಅದು ಯಾವ ಕಂಪ್ಯೂಟರ್ ನಲ್ಲಿ ನಾವು ಪ್ರೋಗ್ರಾಮ್ ಬರೆದಿರ್ತೀವೋ ಅದೇ ಕಂಪ್ಯೂಟರ್ ನಲ್ಲಿ ಅದನ್ನ ಏನ್ ಮಾಡಬೇಕು? ಎಕ್ಸಿಕ್ಯೂಟ್ ಮಾಡಬೇಕು. ಇದನ್ನ ಮಷೀನ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಮಷೀನ್ ಲೆವೆಲ್ ಲ್ಯಾಂಗ್ವೇಜ್, ಮಷೀನ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್. ಓಕೆ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ಮಷೀನ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್. ಆದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಮಷೀನ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಏನಾಗುತ್ತೆ? ಒಂದು ಕಂಪ್ಯೂಟರ್ ಬಲ್ಲಿ ನಾವು ಪ್ರೋಗ್ರಾಮ್ ಅನ್ನ ಬರೆದ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಿ ಅದನ್ನ ನೆಕ್ಸ್ಟ್ ಕಂಪ್ಯೂಟರ್ ನಲ್ಲಿ ಬೇರೆ ಕಂಪ್ಯೂಟರ್ ನಲ್ಲಿ ಬರೆದು ಎಕ್ಸಿಕ್ಯೂಟ್ ಮಾಡಿದ್ರು ಕೂಡ ಎಕ್ಸಿಕ್ಯೂಟ್ ಆಗತ್ತೆ. ಅದಕ್ಕೆ ನಾವು ಇದಕ್ಕೆ ಏನ್ ಹೇಳ್ತೀವಿ? ಮಷೀನ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡೈಸ್ಡ್. ಇಟ್ ಈಸ್ ಎ ಸ್ಟ್ಯಾಂಡರ್ಡೈಸ್ಡ್ ಲ್ಯಾಂಗ್ವೇಜ್, ಹೈ ಲೆವೆಲ್ ಲ್ಯಾಂಗ್ವೇಜಸ್. ಅಂಡ್ ಪೋರ್ಟೆಬಿಲಿಟಿ. ಪೋರ್ಟೆಬಿಲಿಟಿ ಅಂದ್ರೆ ಅದೇ ಮಷೀನ್ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅಂತ ಹೇಳಿದ್ನಲ್ಲ, ದಟ್ ಈಸ್ ಯಾವುದೇ ನಾವು ಒಂದ್ಸಲ ಒಂದು ಪ್ರೋಗ್ರಾಮ್ ಅನ್ನು ಬರ್ದಿ ಅದು ಯಾವುದೇ ಮಷೀನ್ ಮೇಲೆ ರನ್ ಮಾಡಿದ್ರು ಅದು ರನ್ ಆಗತ್ತೆ. ಅದಕ್ಕೆ ನಾವು ಇದನ್ನ ಹೇಳ್ತೀವಿ ಪೋರ್ಟೇಬಲ್ ಅಂತ ಹೇಳ್ತೀವಿ. ಪೋರ್ಟೆಬಿಲಿಟಿ ಇಸ್ ಒನ್ ಆಫ್ ದ ಗುಡ್ ಅಡ್ವಾಂಟೇಜ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಓಕೆ, ಡಿಸ್ಅಡ್ವಾಂಟೇಜಸ್ ಬಗ್ಗೆ ಹೇಳಬೇಕು ಅಂದ್ರೆ ಇಟ್ ಈಸ್ ಲೆಸ್ ಎಫಿಷಿಯಂಟ್ ದೆನ್ ಲೋ ಲೆವೆಲ್ ಲ್ಯಾಂಗ್ವೇಜಸ್. ಲೋ ಲೆವೆಲ್ ಲ್ಯಾಂಗ್ವೇಜಸ್ ಕಂಪೇರ್ ಮಾಡಿದ್ರೆ ಇದು ಲೆಸ್ ಎಫಿಷಿಯಂಟ್. ಅಂದ್ರೆ ಇಟ್ ಈಸ್ ಫಾಸ್ಟರ್ ದೆನ್ ಲೋ ಲೆವೆಲ್ ಲ್ಯಾಂಗ್ವೇಜಸ್. ಲೋ ಲೆವೆಲ್ ಲ್ಯಾಂಗ್ವೇಜಸ್ ಸ್ಲೋ ಲ್ಯಾಂಗ್ವೇಜಸ್, ಸಾರಿ, ಲೋ ಲೆವೆಲ್ ಲ್ಯಾಂಗ್ವೇಜಸ್ ಫಾಸ್ಟ್ ಆಗಿ ಎಕ್ಸಿಕ್ಯೂಟ್ ಆಗ್ತವೆ. ಆದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರೆ
ತುಂಬಾ ಸ್ಲೋ ಆಗಿ ಎಕ್ಸಿಕ್ಯೂಟ್ ಆಗತ್ತೆ ಕಂಪೇರ್ ಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಇದು ಒಂದು ಇದರ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಲೋ ಲೆವೆಲ್ ಲ್ಯಾಂಗ್ವೇಜ್ ಅಷ್ಟು ಫಾಸ್ಟ್ ಇದು ಅಲ್ಲ. ಯಾವುದು ಹೈ ಲೆವೆಲ್ ಲ್ಯಾಂಗ್ವೇಜ್, ಇಟ್ ಈಸ್ ಸ್ಲೋವರ್ ದೆನ್ ಲೋ ಲೆವೆಲ್ ಲ್ಯಾಂಗ್ವೇಜಸ್. ದಿಸ್ ಈಸ್ ದ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಡಿಫರೆನ್ಸಸ್ ಬಿಟ್ವೀನ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂಡ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಮಷಿನ್ ಲೆವೆಲ್ ಲ್ಯಾಂಗ್ವೇಜಿಗೂ ಹೈ ಲೆವೆಲ್ ಲ್ಯಾಂಗ್ವೇಜಿಗೂ ಏನೇನು ಡಿಫರೆನ್ಸ್ ಇದೆ ಅಂತ ನೋಡೋಣ ಸ್ವಲ್ಪ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್, ಫಸ್ಟ್ ಒನ್ ಈಸ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. Let's compare machine level language and high level languages. Okay, first machine level language. First point, ಏನು use only two symbols 0 and 1. Machine level language only use two symbols, they are 0 and 1. High level language uses alphabets, digits, punctuations and special symbols. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಓನ್ಲಿ 2 ಡಿಜಿಟ್ಸ್ ಅನ್ನ ಯೂಸ್ ಮಾಡ್ತವೆ, 1 and 0. ಆದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಲ್ಫಾಬೆಟ್ಸ್, ಡಿಜಿಟ್ಸ್, ಪಂಕ್ಚುಯೇಷನ್ಸ್, ಸ್ಪೆಷಲ್ ಸಿಂಬಾಲ್ಸ್ ಇವನ್ನೆಲ್ಲ ಯೂಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಬಂದ್ರೆ ದಿಸ್ ಇಸ್ ದ ಒನ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಸಿ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಬಂದ್ರೆ ಈಚ್ ಇನ್ಸ್ಟ್ರಕ್ಷನ್ ಈಸ್ ಎ ಸೀಕ್ವೆನ್ಸ್ ಆಫ್ zeros and ones. ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಇಟ್ ಇಸ್ ಎ ಸೀಕ್ವೆನ್ಸ್ ಆಫ್ zeros and ones, ಲೈಕ್ ದಿಸ್ 1 0 0 1 1 0. ಈ ರೀತಿ ಈಚ್ ಇನ್ಸ್ಟ್ರಕ್ಷನ್ ಈಸ್ ಎ ಸೀಕ್ವೆನ್ಸ್ ಆಫ್ zeros and ones. ಹೈ ಲೆವೆಲ್ ಲ್ಯಾಂಗ್ವೇಜ್ ಗೆ ಬಂದ್ರೆ ಈಚ್ ಇನ್ಸ್ಟ್ರಕ್ಷನ್ ಈಸ್ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್. ಅಲ್ಲಿ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕೂಡ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತೆ. ಎಲ್ಲಿ? ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ದಿಸ್ ಇಸ್ ದ ಸೆಕೆಂಡ್ ಡಿಫರೆನ್ಸ್ between these two. Third one, machine level language can be directly executed. Machine level language direct execute ಮಾಡಬಹುದು. ಆದರೆ high level language, but high level language cannot be directly executed. It needs translator programs, interpreter, compiler ತರ translator program ಬೇಕಾಗುತ್ತೆ high level language ಗೆ. source program ಇಂದ object program ಆಗಿ ಕನ್ವರ್ಟ್ ಆಗೋದಕ್ಕೆ. ಅಂದ್ರೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಇದು ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡಕ್ಕೆ ಇಲ್ಲಿ ಏನು ಬೇಕಾಗುತ್ತೆ, ನಿಮಗೆ ಟ್ರಾನ್ಸ್ಲೇಟರ್ ಅವಶ್ಯಕತೆ ಇರುತ್ತೆ. ಆದರೆ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಆ ರೀತಿ ಟ್ರಾನ್ಸ್ಲೇಟರ್ ಅವಶ್ಯಕತೆ ಇರೋದಿಲ್ಲ. ದಿಸ್ ಈಸ್ ಥರ್ಡ್ ಪಾಯಿಂಟ್. ನೆಕ್ಸ್ಟ್, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಈಸ್ ಮಷಿನ್ ಡಿಪೆಂಡೆಂಟ್. ಅವಾಗಲೇ ಹೇಳಿದೆ ನಿಮಗೆ ಮಷಿನ್ ಡಿಪೆಂಡೆಂಟ್ ಅಂದ್ರೆ ಏನು, ಇಂಡಿಪೆಂಡೆಂಟ್ ಅಂದ್ರೆ ಏನು ಅಂತ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮಷಿನ್ ಡಿಪೆಂಡೆಂಟ್, ಆದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ ಮಷಿನ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್, ಮಾಡಿಫೈ ಅಂಡ್ ಡಿಬಗ್. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಫೋರ್ತ್ ಒನ್ ಆಯ್ತು. ಫಿಫ್ತ್ ಒನ್, machine level language is difficult to understand, modify and debug, but high level language is easy to understand, modify and debug ಅಂತ ಹೇಳ್ಬೋದು. ನೆಕ್ಸ್ಟ್ ಡಿಫರೆನ್ಸ್ ಇನ್ನ ನೆಕ್ಸ್ಟ್ ಒನ್, machine level language is efficient, it is faster, ಅದು ಫಾಸ್ಟ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ, ಸೊ ಇಟ್ ಇಸ್ ನ ಎಫಿಷಿಯಂಟ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಆದರೆ ಹೈ ಲೆವೆಲ್ ಲ್ಯಾಂಗ್ವೇಜ್ is less efficient, that is slower than machine level language. Next, machine level language is not standardized, but high level language is standardized. This is 6th and 7th one.
last eighth one. Machine level language is called as first generation language. Machine level language ಅನ್ನು ಏನಂತ ಕರಿತೀವಿ ನಾವು? ಫಸ್ಟ್ ಜನರೇಷನ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ಅದೇ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನು ಏನಂತ ಕರಿತೀವಿ? ಥರ್ಡ್ ಜನರೇಷನ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಫಸ್ಟ್ ಜನರೇಷನ್ ಲ್ಯಾಂಗ್ವೇಜ್ and this is third generation language. These are the main 8 differences between machine level language and high level language ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಸಾಫ್ಟ್ವೇರ್ ಗೆ ಬರೋಣ. ಸಾಫ್ಟ್ವೇರ್ ಅಂದ್ರೆ ಏನು? ಇಟ್ ಕ್ಯಾನ್ ಬಿ ಟಚ್ಡ್ ಅಂಡ್ ಸೆನ್ಸ್ಡ್. ಟಚ್ ಮಾಡಿದರೆ ಸೆನ್ಸ್ ಮಾಡಿದರೆ ಅದನ್ನ ಹಾರ್ಡ್ವೇರ್ ಅಂತ ಹೇಳ್ತಾರೆ. ಇಟ್ ಕೆನಾಟ್ ಬಿ ಟಚ್ಡ್ ಅಂಡ್ ಸೆನ್ಸ್ಡ್. ಸಾಫ್ಟ್ವೇರ್ ಕೆನಾಟ್ ಬಿ ಟಚ್ಡ್ ಅಂಡ್ ಸೆನ್ಸ್ಡ್, ಬಟ್ ಹಾರ್ಡ್ವೇರ್ ಪಾರ್ಟ್ಸ್ ಕ್ಯಾನ್ ಬಿ ಟಚ್ಡ್ ಅಂಡ್ ಸೆನ್ಸ್ಡ್ ಅಂತ ಹೇಳ್ತೀವಿ. ಸಾಫ್ಟ್ವೇರ್ ಮೇಕ್ಸ್ ದ ಹಾರ್ಡ್ವೇರ್ ಟು ವರ್ಕ್. ಸಾಫ್ಟ್ವೇರ್ ಮೇಕ್ಸ್ ದ ಹಾರ್ಡ್ವೇರ್ ಪಾರ್ಟ್ಸ್ ಟು ವರ್ಕ್. ಹಾರ್ಡ್ವೇರ್ ಪಾರ್ಟ್ಗಳು ವರ್ಕ್ ಆಗುವಾಗೆ ಸಾಫ್ಟ್ವೇರ್ ಮಾಡುತ್ತೆ. ಓಕೆ, ಸಾಫ್ಟ್ವೇರ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 ಕ್ಯಾಟಗರೀಸ್. ಸಾಫ್ಟ್ವೇರ್ ನಲ್ಲಿ 3 ಕ್ಯಾಟಗರೀಸ್ ಆಗಿ ನಾವು ಬ್ರಾಡ್ಲಿ ಕ್ಲಾಸಿಫೈ ಮಾಡಬಹುದು. ಅವು ಯಾವುವು ನೋಡೋಣ ಬನ್ನಿ. ಸಾಫ್ಟ್ವೇರ್ ನ 3 ಕ್ಲಾಸಸ್ ಆಗಿ ನಾವು ಡಿಫೈನ್ ಮಾಡ್ತೀವಿ. ಒನ್ ಈಸ್ ಅಪ್ಲಿಕೇಶನ್ ಸಾಫ್ಟ್ವೇರ್, ಸೆಕೆಂಡ್ ಒನ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್, ಥರ್ಡ್ ಒನ್ ಈಸ್ ಯುಟಿಲಿಟಿ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್ and utility software. These are the 3 main types of softwares. Okay, we will discuss it one by one. ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. First we will discuss about application software. This is a general purpose program, a collection of programs written by the user to solve a particular problem in his area of interest. ಇದೊಂದು ಜನರಲ್ ಪರ್ಪಸ್ ಪ್ರೋಗ್ರಾಮ್. This is written by the user in his area of interest. ಓಕೆ, ಈಗ ಒಂದು ಹಾಸ್ಪಿಟಲ್ ಮ್ಯಾನೇಜ್ ಮಾಡೋಕ್ಕೋಸ್ಕರ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ನ ಪ್ರಿಪೇರ್ ಮಾಡಬಹುದು. ಓಕೆ, ಯೂಸರ್ ಅವರಿಗೆ ತಕ್ಕಂತೆ ಅವರ ಏರಿಯಾದಲ್ಲಿ ಯೂಸ್ ಆಗೋ ಹಾಗೆ ಪ್ರಿಪೇರ್ ಮಾಡ್ಕೊಳ್ಳುವಂತ ಸಾಫ್ಟ್ವೇರ್ಗಳನ್ನ ಏನಂತ ಹೇಳ್ತೀವಿ? ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಸ್ಟೂಡೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್. ಸ್ಟೂಡೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಅನ್ನೋದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇದು ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಹೋಟೆಲ್ ಅಂಡ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇದು ಕೂಡ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸಿಸ್ಟಮ್ ಸಾಫ್ಟ್ವೇರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ದಿಸ್ ಈಸ್ ಎ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ರಿಟನ್ ಫಾರ್ ಕಂಪ್ಯೂಟರ್ ಸಿಸ್ಟಮ್ ಮ್ಯಾನೇಜ್ಮೆಂಟ್. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್, ಇಟ್ ಈಸ್ ರಿಟನ್ ಫಾರ್ ಕಂಪ್ಯೂಟರ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ದೀಸ್ ಪ್ರೋಗ್ರಾಮ್ಸ್ ಆರ್ ಡೆವಲಪ್ಡ್ ಬೈ ಮ್ಯಾನುಫ್ಯಾಕ್ಚರರ್ಸ್. ಈ ಪ್ರೋಗ್ರಾಮ್ ಯಾರು ಡೆವಲಪ್ ಮಾಡಿರ್ತಾರೆ? ಮ್ಯಾನುಫ್ಯಾಕ್ಚರರ್ಸ್ ಡೆವಲಪ್ ಮಾಡಿರ್ತಾರೆ. ದೇ ಆರ್ supervisory programs and help in executing the user programs effectively. These are supervisor programs.
System softwares are supervisor programs. They help in executing application software. ಅಪ್ಲಿಕೇಶನ್ ಸಾಫ್ಟ್ವೇರ್ ಇರುತ್ತಲ್ಲ ಅದು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಈ ಸಿಸ್ಟಮ್ ಸಾಫ್ಟ್ವೇರ್ ಹೆಲ್ಪ್ ಮಾಡುತ್ತೆ. ಓಕೆ, ಸಿಸ್ಟಮ್ ಸಾಫ್ಟ್ವೇರ್ ಈಸ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಸಿಸ್ಟಮ್ ಸಾಫ್ಟ್ವೇರ್ ಅನ್ನ 3 ತರ ನಾವೇನ್ ಮಾಡಬಹುದು, ಕ್ಲಾಸಿಫೈ ಮಾಡಬಹುದು. ಅವ್ಯಾವ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್, ಲ್ಯಾಂಗ್ವೇಜ್ ಪ್ರೊಸೆಸರ್ಸ್, ಸಿಸ್ಟಮ್ ಯುಟಿಲಿಟೀಸ್. ಆಪರೇಟಿಂಗ್ ಸಿಸ್ಟಮ್ ಒಂದು, ಲ್ಯಾಂಗ್ವೇಜ್ ಪ್ರೊಸೆಸರ್ ಒಂದು, ಸಿಸ್ಟಮ್ ಯುಟಿಲಿಟೀಸ್ ಒಂದು. ಓಕೆ, ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತಿಗೆ ಎಷ್ಟು ಸಾಕು. ಓಕೆ, ಟೆಕ್ಸ್ಟ್ ಬುಕ್ ನ ಓದಿ, ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡಿ. ನಿಮಗೆ ಏನೇ ಡೌಟ್ಸ್ ಬಂದ್ರು ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಬಗೆಹರಿಸ್ಕೊಳ್ಳಿ. ಓಕೆ, ಅಂಟಿಲ್ ದೆನ್ ಹ್ಯಾವ್ ಎ ನೈಸ್ ಡೇ. ಗುಡ್ ಬೈ.